ಯಶ್ ಅಭಿಮಾನಿ ಬಳಗಕ್ಕೆ ದಾರಿದೀಪ ನ್ಯೂಸ್ ಚಾನೆಲಿಗೆ ಸ್ವಾಗತ. ಬಂಧುಗಳೇ, ಇಂದು ನಾವು ಹೇಳಹೊರಟ ವಿಷಯ ಕನ್ನಡ ಚಿತ್ರರಂಗದ ಕೀರ್ತಿಯನ್ನು ವಿಶ್ವಮಟ್ಟಕ್ಕೆ ಕೊಂಡೊಯ್ದ ರಾಕಿಂಗ್ ಸ್ಟಾರ್ ಯಶ್ ಮತ್ತು ಕೆಜಿಎಫ್ ಚಿತ್ರದ ಯಶಸ್ಸಿನ ಕುರಿತಾದ ಒಂದು ಸುಂದರವಾದ ಸ್ಕ್ರಿಪ್ಟ್ ಇಲ್ಲಿದೆ. ಯಶ್ ಒಬ್ಬ ಸಾಮಾನ್ಯ ಹುಡುಗನ ಅಸಾಮಾನ್ಯ ಸಾಮ್ರಾಜ್ಯ ಕಟ್ಟಿದ ಸಾಧಕ. ಯಾರೋ ಒಬ್ರು ಹೇಳಿದ್ರು, ಕನಸು ಕಾಣುವ ಧೈರ್ಯ ನಿನಗಿದ್ದರೆ ಇಡೀ ಬ್ರಹ್ಮಾಂಡವೇ ಅದನ್ನು ನನಸು ಮಾಡಲು ನಿನ್ನ ಜೊತೆ ನಿಲ್ಲುತ್ತದೆ ಎಂದು. ಈ ಮಾತಿಗೆ ಜೀವಂತ ಉದಾಹರಣೆ ನಮ್ಮ ಹೆಮ್ಮೆಯ ಕನ್ನಡಿಗ ರಾಕಿಂಗ್ ಸ್ಟಾರ್ ಯಶ್. ಯಶ್ ಆರಂಭದ ದಿನಗಳು, ದ ಹಂಬಲ್ ಬಿಗಿನಿಂಗ್. ಹಾಸನದ ಒಂದು ಸಣ್ಣ ಹಳ್ಳಿಯಿಂದ ಬಂದ ಹುಡುಗ, ತಂದೆ ಬಸ್ ಡ್ರೈವರ್. ಜೇಬಿನಲ್ಲಿ ಕೇವಲ 300 ರೂಪಾಯಿ ಇಟ್ಟುಕೊಂಡು ಗಾಂಧಿನಗರಕ್ಕೆ ಬಂದಾಗ ಅವರ ಬಳಿ ಇದ್ದದ್ದು ಎರಡೇ ಎರಡು ವಿಷಯಗಳು. ಒಂದು, ಕಣ್ಣು ತುಂಬಿದ್ದ ನಟನಾಗುವ ಕನಸು, ಮತ್ತೊಂದು ಎದೆ ತುಂಬಿದ್ದ ಕಠಿಣ ಪರಿಶ್ರಮದ ಛಲ. ಸಣ್ಣಪುಟ್ಟ ಪಾತ್ರಗಳು, ಧಾರಾವಾಹಿಗಳ ಮೂಲಕ ಶುರುವಾದ ಇವರ ಪಯಣ ಮುಂದೆ ಇತಿಹಾಸ ಸೃಷ್ಟಿಸುತ್ತದೆ ಎಂದು ಯಾರೂ ಊಹಿಸಿರಲಿಲ್ಲ. ಕೆಜಿಎಫ್ ಎಂಬ ಸುನಾಮಿ, ದ ಕೆಜಿಎಫ್ ರೆವಲ್ಯೂಷನ್. 2018ರಲ್ಲಿ ಬಂದ ಕೆಜಿಎಫ್ ಚಾಪ್ಟರ್ 1 ಕೇವಲ ಸಿನಿಮಾ ಆಗಿರಲಿಲ್ಲ, ಅದು ಕನ್ನಡ ಚಿತ್ರರಂಗದ ಶಕ್ತಿಯ ಪ್ರದರ್ಶನವಾಗಿತ್ತು. ಪ್ರಶಾಂತ್ ನೀಲ್ ಅವರ ದೃಷ್ಟಿಕೋನ ಮತ್ತು ಯಶ್ ಅವರ ಅಪ್ರತಿಮ ನಟನೆ ಒಂದಾದಾಗ ಹುಟ್ಟಿಕೊಂಡಿದ್ದೇ ರಾಕಿ ಭಾಯ್. ಪ್ರಮುಖ ಅಂಶಗಳು ಹೀಗಿವೆ. ದಾಖಲೆಗಳ ಸುರಿಮಳೆ. ಕನ್ನಡದ ಮೊದಲ 100 ಕೋಟಿ, 200 ಕೋಟಿ ಮತ್ತು 1000 ಕೋಟಿ ಕ್ಲಬ್ ಸೇರಿದ ಚಿತ್ರಗಳು. ಪ್ಯಾನ್ ಇಂಡಿಯಾ ಕ್ರೇಜ್ ಹೇಗಿತ್ತು ಅಂದರೆ, ಉತ್ತರದಿಂದ ದಕ್ಷಿಣದವರೆಗೆ ಮನೆ ಮಾತಾದ ಸಲಾಂ ರಾಕಿ ಭಾಯ್ ಘೋಷಣೆ. ಗತ್ತು ಮತ್ತು ಗಾಂಭೀರ್ಯ. ಯಶ್ ಅವರ ಆ ಉದ್ದನೆಯ ಗಡ್ಡ ಮತ್ತು ನಡಿಗೆ ಒಂದು ಹೊಸ ಫ್ಯಾಷನ್ ಟ್ರೆಂಡ್ ಸೃಷ್ಟಿಸಿತು. ಯಶ್ ಅವರ ವ್ಯಕ್ತಿತ್ವ, ದ ಪರ್ಸನಾಲಿಟಿ. ಯಶ್ ಕೇವಲ ಸ್ಕ್ರೀನ್ ಮೇಲೆ ಮಾತ್ರ ಮಾಸ್ ಅಲ್ಲ, ರಿಯಲ್ ಲೈಫ್ನಲ್ಲೂ ಕ್ಲಾಸ್. ಕನ್ನಡ ಚಿತ್ರರಂಗ ಸಣ್ಣದು ಎನ್ನುತ್ತಿದ್ದವರಿಗೆ ತನ್ನ ಕೆಲಸದ ಮೂಲಕವೇ ಉತ್ತರ ನೀಡಿದವರು. ನಾನು ನನ್ನ ಸಿನಿಮಾಗಳ ಮೂಲಕ ಕನ್ನಡದ ಬಾವುಟವನ್ನು ಎತ್ತರಕ್ಕೆ ಹಾರಿಸುತ್ತೇನೆ ಎಂದು ಹೇಳಿದ ಮಾತನ್ನು ಅವರು ನಡೆಸಿ ತೋರಿಸಿದ್ದಾರೆ. ಇಂದು ಯಶ್ ಕೇವಲ ಒಬ್ಬ ನಟನಲ್ಲ, ಅವರು ಕೋಟ್ಯಾಂತರ ಯುವಕರಿಗೆ ಸ್ಫೂರ್ತಿ. ಸೋಲೊಪ್ಪದ ಛಲವಿದ್ರೆ ಶೂನ್ಯದಿಂದ ಸಾಮ್ರಾಜ್ಯವನ್ನೇ ಕಟ್ಟಬಹುದು ಎಂಬುದಕ್ಕೆ ಯಶ್ ಅವರೇ ಸಾಕ್ಷಿ. ಕೆಜಿಎಫ್ ಸೃಷ್ಟಿಸಿದ ದಾಖಲೆಗಳು ಇತಿಹಾಸದ ಪುಟ ಸೇರಬಹುದು, ಆದರೆ ಯಶ್ ಎಂಬ ವ್ಯಕ್ತಿ ಸೃಷ್ಟಿಸಿದ ಪ್ರಭಾವ ಮಾತ್ರ ಎಂದಿಗೂ ಅಮರ. ಇತಿಹಾಸ ಓದೋರು ಬೇಕಾದಷ್ಟು ಜನ ಇರ್ತಾರೆ, ಆದರೆ ಇತಿಹಾಸ ಬರೆಯೋರು ಕೆಲವೇ ಜನ. ಆ ಸಾಲಿಗೆ ಅನ್ವರ್ಥನಾಮವೇ ರಾಕಿಂಗ್ ಸ್ಟಾರ್ ಯಶ್. ಯಶ್ ಕನ್ನಡದ ಗತ್ತನ್ನು ಜಗತ್ತಿಗೆ ಸಾರಿದ ಸುಲ್ತಾನ್. ಯಶ್ ಅಸಾಧಾರಣ ಸಾಧನೆಗಳ ಪಟ್ಟಿ ನೋಡೋಣ ಬನ್ನಿ. ಯಶ್ ಕೇವಲ ಒಬ್ಬ ನಟನಾಗಿ ಉಳಿಯಲಿಲ್ಲ, ಅವರು ಒಂದು ಬ್ರ್ಯಾಂಡ್ ಆಗಿ ಬೆಳೆದರು. ಅವರ ಕೆಲವು ಪ್ರಮುಖ ಸಾಧನೆಗಳೆಂದರೆ, ಜಾಗತಿಕ ಮನ್ನಣೆ. ಕೆಜಿಎಫ್ ಚಾಪ್ಟರ್ 2 ಬಿಡುಗಡೆಯಾದಾಗ ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲೇ ಅತಿ ಹೆಚ್ಚು ಓಪನಿಂಗ್ ಪಡೆದ ಚಿತ್ರಗಳಲ್ಲಿ ಒಂದಾಯಿತು. ಬಾಕ್ಸ್ ಆಫೀಸ್ ಸುಲ್ತಾನ್. ಕನ್ನಡ ಚಿತ್ರರಂಗದಲ್ಲಿ ಮೊದಲ ಬಾರಿಗೆ 1200 ಕೋಟಿ ರೂಪಾಯಿಗಳಿಗೂ ಅಧಿಕ ಕಲೆಕ್ಷನ್ ಮಾಡಿ ಜಾಗತಿಕ ಮಟ್ಟದಲ್ಲಿ ಅತಿ ಹೆಚ್ಚು ಗಳಿಕೆ ಮಾಡಿದ ಭಾರತೀಯ ಚಿತ್ರಗಳ ಪಟ್ಟಿಯಲ್ಲಿ ಸ್ಥಾನ ಪಡೆದರು. ಫೋರ್ಬ್ಸ್ ಪಟ್ಟಿ. ಭಾರತದ ಪ್ರಭಾವಿ ವ್ಯಕ್ತಿಗಳ ಪಟ್ಟಿಯಲ್ಲಿ ಯಶ್ ಅವರ ಸ್ಥಾನ ಪಡೆದಿದ್ದು ಕನ್ನಡಿಗರಿಗೆ ಹೆಮ್ಮೆಯ ವಿಷಯ. ಯಶೋಮಾರ್ಗ. ಕೇವಲ ಸಿನಿಮಾದಲ್ಲಷ್ಟೇ ಅಲ್ಲ, ಯಶೋಮಾರ್ಗ ಫೌಂಡೇಶನ್ ಮೂಲಕ ಬರಡು ಭೂಮಿಗೆ ನೀರುಣಿಸುವ ಕೆರೆ ಹೂಳೆತ್ತುವ ಕೆಲಸ ಮಾಡಿ ಜನಮನ ಗೆದ್ದಿದ್ದಾರೆ. ಸಿನಿಮಾ ಕ್ರಾಂತಿ, ದಿ ಕೆಜಿಎಫ್ ಇಂಪ್ಯಾಕ್ಟ್. ಕೆಜಿಎಫ್ ಸಿನಿಮಾ ಕನ್ನಡ ಚಿತ್ರರಂಗದ ಬಗ್ಗೆ ಇದ್ದ ದೃಷ್ಟಿಕೋನವನ್ನೇ ಬದಲಾಯಿಸಿತು. ತಾಂತ್ರಿಕ ಶ್ರೀಮಂತಿಕೆ. ರವಿ ಬಸ್ರೂರ್ ಅವರ ಸಂಗೀತ, ಭುವನ್ ಗೌಡ ಅವರ ಛಾಯಾಗ್ರಹಣ ಮತ್ತು ಪ್ರಶಾಂತ್ ನೀಲ್ ಅವರ ಮೇಕಿಂಗ್ ಹಾಲಿವುಡ್ ಮಟ್ಟಕ್ಕೆ ಇತ್ತು. ಡಬ್ಬಿಂಗ್ ಮಾರುಕಟ್ಟೆ. ಹಿಂದೆ ಕನ್ನಡ ಸಿನಿಮಾಗಳನ್ನು ಬೇರೆ ಭಾಷೆಗೆ ಡಬ್ ಮಾಡಲು ಹಿಂದೇಟು ಹಾಕುತ್ತಿದ್ದರು, ಆದರೆ ಇಂದು ಯಶ್ ಅವರ ಪ್ರಭಾವದಿಂದ ಕನ್ನಡ ಸಿನಿಮಾಗಳಿಗೆ ಇಡೀ ವಿಶ್ವವೇ ಕಾಯುತ್ತಿದೆ. ಕನ್ನಡದ ಅಸ್ಮಿತೆ. ಕೆಜಿಎಫ್ ಸಿನಿಮಾ ಹಿಂದಿ ಮಾರುಕಟ್ಟೆಯಲ್ಲಿ ಬಾಲಿವುಡ್ನ ದೊಡ್ಡ ಸ್ಟಾರ್ಗಳ ಸಿನಿಮಾಗಳ ದಾಖಲೆಯನ್ನೇ ಪುಡಿಪುಡಿ ಮಾಡಿತು. ಯಶ್ ಅವರ ಮಾತು ಮತ್ತು ಬದ್ಧತೆ. ಯಶ್ ಯಾವಾಗಲೂ ಹೇಳುವ ಒಂದು ಮಾತಿದೆ, ಕನಸು ದೊಡ್ಡದಾಗಿರಲಿ, ನಿಮ್ಮ ಪರಿಶ್ರಮ ಅದಕ್ಕಿಂತ ದೊಡ್ಡದಾಗಿರಲಿ. ಅವರು ಅಂದುಕೊಂಡಂತೆ ಕನ್ನಡ ಸಿನಿಮಾವನ್ನು ನ್ಯಾಷನಲ್ ಲೆವೆಲ್ಗೆ ತಲುಪಿಸಿ ಇಂದು ಇಡೀ ಭಾರತ ಕರ್ನಾಟಕದ ಕಡೆಗೆ ತಿರುಗಿ ನೋಡುವಂತೆ ಮಾಡಿದ್ದಾರೆ. ಮುಕ್ತಾಯ. ಒಬ್ಬ ಬಸ್ ಚಾಲಕನ ಮಗ ಇಂದು ಇಂಡಿಯನ್ ಸಿನಿಮಾದ ಐಕಾನ್ ಆಗಿ ಬೆಳೆದಿರುವುದು ಒಂದು ಅದ್ಭುತ ಕಥೆ. ಮೊದಲ ದಿನವೇ ರೆಕಾರ್ಡ್ ಬ್ರೇಕ್ ಮಾಡುವುದು ಸಾಧನೆಯಲ್ಲ, ಪ್ರತಿಯೊಂದು ಸಿನಿಮಾದ ಮೂಲಕ ಇಡೀ ಚಿತ್ರರಂಗದ ಗೌರವವನ್ನು ಹೆಚ್ಚಿಸುವುದು ನಿಜವಾದ ಸಾಧನೆ. ಅದನ್ನು ಯಶ್ ಮಾಡಿ ತೋರಿಸಿದ್ದಾರೆ. ಯಶ್ ಕೊನೆಯ ಪಂಚ್, ವಯಲೆನ್ಸ್ ವಯಲೆನ್ಸ್ ವಯಲೆನ್ಸ್, ಐ ಡೋಂಟ್ ಲೈಕ್ ಇಟ್, ಐ ಅವಾಯ್ಡ್. ಬಟ್ ರೆಕಾರ್ಡ್ಸ್ ಲೈಕ್ ಯಶ್, ದೇ ಕಾಂಟ್ ಅವಾಯ್ಡ್. ಯಶ್ ಅಭಿಮಾನಿಗಳಿಗೆ ನಮ್ಮದೊಂದು ಸಲಹೆ. ಯಶ್ ಒಬ್ಬ ಬಸ್ ಚಾಲಕನ ಮಗನಾಗಿ ಇಂದು ರಾಷ್ಟ್ರಮಟ್ಟಕ್ಕೆ ತನ್ನ ಶ್ರಮ ಹಾಗೂ ನಿಮ್ಮಂತಹ ಅಭಿಮಾನಿಗಳ ಆಶೀರ್ವಾದದಿಂದ ಉನ್ನತ ಮಟ್ಟ ತಲುಪಿದನು. ಅದೇ ಮಾರ್ಗದಲ್ಲಿ ನೀವು ನಡೆದು ನಿಮ್ಮ ಹೀರೋಗೆ ಗೌರವ ತನ್ನಿ ಅಂತ ಹೇಳುತ್ತಾ, ತಪ್ಪದೇ ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ,
ಲೈಕ್ ಮಾಡಿ, ನಿಮ್ಮ ಮಿತ್ರರಿಗೆ ಶೇರ್ ಮಾಡಿ ಅಂತ ಹೇಳುತ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳು.